ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಮಠದ ಶ್ರೀಗಳಿಗೆ ಹಲ್ಲೆ. ಶ್ರೀ ಸಿದ್ದಬಸವ ಶ್ರೀಗಳ ಮೇಲೆ ಹಲ್ಲೆ ನಡೆಸಿದ ಕಿಡಿಗೇಡಿಗಳು. ಹದಿಗೆಟ್ಟೈತಿ ಸಂಪೂರ್ಣವಾಗಿ ಹದಿಗೆಟ್ಟೋಗೈತಿ. ಏನಾದರೂ ನಿಮಗೆ ಇಲ್ಲಿ ಜನರ ಮೇಲೆ ಪ್ರೀತಿ ಪ್ರೇಮ ಐತಂದ್ರೆ ಮೊದಲ ಠಾಣಾಧಿಕಾರಿನ ಬದಲೇ ಮಾಡ್ರಿ. ಒಂದು ದೊಡ್ಡ ಪರ್ಚಿ ಕಲ್ಲಿಂದ ಹಲ್ಲೆ ಮಾಡ್ತಾರೋ, ಹಲ್ಲೆ ಮಾಡಿದ ತಕ್ಷಣ ಇನ್ನೇನು ಬಿಟ್ಟಿದ್ರೆ ಅವ್ರನ್ನ ಕೊಂದ ಹೋಗ್ತಿದ್ರೇನೋ ಅಂತ ನಮಗನಿಸ್ತೈತಿ. ಕೈ ನೋಡ್ರಿ ಪಾಪ, ಕೈ ಹಂಗಾಗಿತ್ತಂದ್ರೆ ಹಿಂಗೆ ಕಟ್ಕೊಂಡು ಅಡ್ಡಾಡತ್ತಾರ. ಹುಣಸಿಗೋಳ ಮಠದ ಶ್ರೀ ಸಿದ್ದಬಸವ ಶ್ರೀಗಳ ಮೇಲೆ 8 ಜನ ಕಿಡಿಗೇಡಿಗಳು ಹಲ್ಲೆ ಮಾಡಿರುವ ಘಟನೆಯೊಂದು ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ನಡೆದು ಹೋಗ್ಬಿಟ್ಟಿದೆ. ಒಬ್ಬ ಪೂಜ್ಯ ಸ್ವಾಮೀಜಿಯವ್ರ ಮೇಲೆ ಹಲ್ಲೆ ಆಗ್ತೈತಿ. ಆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳು ಕೆಲವೇ ಗಂಟೆಗಳಲ್ಲಿ ಹೊರಗೆ ತಿರುಗಾಡ್ತಾರಂದ್ರೆ ಸಮಾಜಕ್ಕೆ ಏನು ಸಂದೇಶ ಕೊಡತ್ತಾರೋ ಈ ಪೊಲೀಸ್ ಇಲಾಖೆಯವರು ಅಂತೇಳಿ ಅವ್ರನ್ನ ನಾ ಮೊದಲು ಪ್ರಶ್ನೆ ಮಾಡ್ತೀನಿ. ಯಾಕಂದ್ರೆ ಅಂತಹ ವ್ಯಕ್ತಿಗಳಿಗೆ ನೀವು ಯಾವ ಕೇಸ್ ಹಾಕ್ತೀರಿ ಅದ್ರ ಪ್ರಕಾರವಾಗಿ ನೀವು ಸೆಕ್ಷನ್ಸ್ ಹಾಕಿ ಅವರನ್ನು ಜೈಲಿಗೆ ಕಳಿಸ್ಬೇಕಾಗಿತ್ತು. ಆಮೇಲೆ ನೋಡೋಣ ಅಂತ ಅದು ಏನಂತೇಳಿ. ಆದರೆ ಏನೋ ಇಲ್ಲ ಎಂತೂ ಇಲ್ಲ, ಅವರು ಈಗ ಪೂಜ್ಯ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿದರು. ಅವರು ಕೆಲವೇ ಗಂಟೆಯಲ್ಲಿ ಹೊರಗೆ ಬಂದರು. ಮುಂದಿನ ದಿನಮಾನದಲ್ಲಿ ಇನ್ನೂ ಬೇರೆದವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಯಾಕಂದ್ರೆ ನಮಗೇನೂ ಆಗಿಲ್ಲ ಅಂತೇಳಿ ತಿಳ್ಕೊತಾರೆ. ಅದಕ್ಕಾಗಿ ನೀವೇನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಾಗಿದ್ದರೆ ಮಾನ್ಯ ಠಾಣಾಧಿಕಾರಿಗಳು, ಏನು ಎಮ್ಕನ್ಮಡಿ ಠಾಣಾಧಿಕಾರಿ ಅದಾರಲ್ಲ, ಅವರು ವ್ಯವಸ್ಥಿತವಾದಂಥ ಸೆಕ್ಷನ್ಸನ್ನು ಹಾಕಿ, ಇಲ್ಲ ಸಲ್ಲದ ಬೇರೆಯವ್ರ ಮೇಲೆ ಸೆಕ್ಷನ್ಸನ್ನು ಹಾಕ್ತೀರಿ. ಇಂಥ ದೊಡ್ಡ ವ್ಯಕ್ತಿ ಮೇಲೆ ಹಲ್ಲೆ ಆದಾಗ ಎಲ್ಲರೂ ಸಮಾನರು, ನನಗೆ ಗೊತ್ತೈತಿ. ಆದರೆ ಇಂಥ ಒಂದು ಪೂಜ್ಯ ಸ್ವಾಮೀಜಿಯವ್ರ ಮೇಲೆ ಹಲ್ಲೆ ಆದಾಗ ಯಾವ ಸೆಕ್ಷನ್ಸ್ ಹಾಕಿ ಅವರನ್ನು ಕೆಲವೇ ಗಂಟೆಯಲ್ಲಿ ಹೊರಗೆ ಬಿಡ್ತಾರೆ ಅಂದರೆ ಇದ್ರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡತ್ತಾವ ಅಂತ ಅನಿಸ್ತೈತಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಗ್ರಾಮದಲ್ಲಿ ನಡೆದ ಘಟನೆ ಕಂಡ್ರಿ ಇದು. ಇಲ್ಲಿನ ಹುಣಸಿಗೋಳ ಮಠದ ಶ್ರೀ ಸಿದ್ದಬಸವ ಶ್ರೀಗಳ ಮೇಲೆ 8 ಜನ ದುಷ್ಕರ್ಮಿಗಳು ಏಕಾಏಕಿ ಬಂದು ಹಲ್ಲೆ ನಡೆಸಿದ್ದಾರೆ ನೋಡಿ. ಹದಿಗೆಟ್ಟೈತಿ ಸಂಪೂರ್ಣವಾಗಿ ಹದಿಗೆಟ್ಟೋಗೈತಿ. ಅದರಾಗೂ ಯಮಕನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟು ಹದಿಗೆಟ್ಟೈತಿಲ್ಲ ನೀವು ಕೇಳಬೇಡ್ರಿ. ಮೊದಲನೇ ಹೇಳ್ತೇನೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ, ಏನಾದರೂ ನಿಮಗೆ ಇಲ್ಲಿ ಜನರ ಮೇಲೆ ಪ್ರೀತಿ ಪ್ರೇಮ ಐತಂದ್ರೆ ಮೊದಲ ಠಾಣಾಧಿಕಾರಿನ ಬದಲೇ ಮಾಡಿರಿ, ವರ್ಗಾವಣೆ ಮಾಡಿರಿ, ಗೊತ್ತಾಗ್ತೈತಿ. ಬೇಕಾದ್ರೆ ನಿಮ್ಮ ಇವ್ರನ್ನ ಕೇಳ್ರಿ, ಯಾರು ನಿಮ್ಮ ನಾಯಕರಿಗೆ ಅಟ್ಟವ್ರು ನ್ಯಾಯ ಕೊಡ್ತಿರ್ಬೋದು, ನಿಮ್ಮ ಕಾರ್ಯಕರ್ತರಿಗೂ ಕೊಡ್ತಾ ಇಲ್ಲ, ಬೇರೆ ಕಾರ್ಯಕರ್ತರಿಗೂ ನ್ಯಾಯವನ್ನು ಕೊಡ್ತಾ ಇಲ್ಲ. ನಂದು ಹೇಳೋದು ಇಷ್ಟೇ, ಈ ಒಂದು ಕ್ಷೇತ್ರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗೈತಿ. ಒಂದು ದೊಡ್ಡ ಪರ್ಚಿ ಕಲ್ಲಿಂದ ಹಲ್ಲೆ ಮಾಡ್ತಾರೋ, ಹಲ್ಲೆ ಮಾಡಿದ ತಕ್ಷಣ ಇನ್ನೇನು ಬಿಟ್ಟಿದ್ರೆ ಅವ್ರನ್ನ ಕೊಂದ ಹೋಗ್ತಿದ್ರೇನೋ ಅಂತ ನಮಗನಿಸ್ತೈತಿ. ಬಿಟ್ಟಿದ್ರೆ ಅಷ್ಟು ಜಲ್ದಿ ಎಲ್ಲ ಜನ ಕೂಡ್ರಂತ ಪಾಪ ಓಡಾಡಿ ಹೋದ್ರು. ಅವ್ರ ಕೈ ನೋಡ್ರಿ ಪಾಪ, ಕೈ ಹಂಗಾಗಿತ್ತಂದ್ರೆ ಹಿಂಗೆ ಕಟ್ಕೊಂಡು ಅಡ್ಡಾಡ್ತಾರೋ. ಒಬ್ಬ ಸ್ವಾಮೀಜಿ ಬೇರೆಯವರಿಂದ ಹಲ್ಲೆ ಒಳಗಾಗಿ ಕಟ್ಕೊಂಡು ಅಡ್ಡಾಡ್ತಾರಂದ್ರೆ ಮತ್ತು ಇದಕ್ಕಿಂತ ಒಂದು ಕೆಟ್ಟ ಸಂದೇಶ ಏನು ಕೊಡೋದ್ರೆ ನೀವು ಕ್ಷೇತ್ರದಾಗ ಇದ್ಕೊಂಡು. ಹಲ್ಲೆಕೋರರ ವಿರುದ್ಧ ಶ್ರೀಗಳು 8 ಜನರ ವಿರುದ್ಧ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಈ ರೀತಿ ಹಲ್ಲೆ ಮಾಡಿರೋರು ಬೇರೆ ಯಾರೂ ಅಲ್ಲ, ಬದಲಿಗೆ ಮಠದ ಪಕ್ಕದ ಮನೆಯವರು ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಆನಂದ್ ಮೇದಾರ್, ರತ್ನಾ ಮೇದಾರ್, ಮಂಜುನಾಥ್, ಪ್ರವೀಣ್ ಮೇದಾರ್ ಸೇರಿದಂತೆ ಒಟ್ಟು 8 ಜನರ ವಿರುದ್ಧ ದೂರು ದಾಖಲಾಗಿದೆ. ಸಾಯಂಕಾಲ ರಾತ್ರಿ 8 ಗಂಟೆ ಸುಮಾರಿಗೆ ಆಗಿದ್ದಿದ್ದು. ಇಲ್ಲೇ ನಮ್ಮ ಮಠದ ಮುಂದಿನ ಹುಡುಗರು ಅವರೆಲ್ಲ ಆ ರೀತಿಯ ಸಮಸ್ಯೆಗಳನ್ನು ಮಾಡಿದ್ದು ಮುಂದಿನವರೇ. ಅದು ಮೇಲಿಂದ ಮೇಲೆ ಕಿರಿಕಿರಿ ಇತ್ತೆ ಅವ್ರದ್ದು. ಆ ರೀತಿ ಇದು ಕೈಮುಟ್ಟು ಮೈಮುಟ್ಟು ಬಂದಿದ್ದೇನೆ ಮೊನ್ನೆ ರಾತ್ರಿ 8 ಗಂಟೆ ಸುಮಾರು. ಏನಿಲ್ಲ, ಅವರು ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಮಠದಲ್ಲಿ ಕುಂತಿರೋದ್ರಿಂದ ನಾವು ಹೋಗಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಅವ್ರು ನಮ್ಮ ಮೇಲೆ ಈ ರೀತಿ ದಾಳಿ ಮಾಡಿದ್ದು. ಅವರೊಂದು 5 ಜನ ಇದ್ದರು. ನಾವು ಮಠದಲ್ಲಿನ ನಾವು ಸುಮಾರು ಬಹಳಷ್ಟು ಜನ ಹುಡುಗರಿದ್ದು ಅವರೆಲ್ಲ ಒಳಗಡೆ ಅಭ್ಯಾಸ ಮಾಡ್ತಿರೋದ್ರಿಂದ ನಾವು ಹೊರಗಡೆ ಕೇಳೋದಕ್ಕೆ ಹೋಗಿದ್ವಿ. ಮೊದಲು ನಮ್ಮ ಶಿಷ್ಯ ಹೋಗಿ ಕೇಳಿದ್ಮೇಲೆ ಅವನ ಮೇಲೆ ಅವರು ಹಲ್ಲೆ ಮಾಡೋಕತ್ತಾಗ ನಾನು ಹೋದ್ರಿಂದ ಅವ್ರು ನನ್ನ ಮೇಲೆ ಹಲ್ಲೆ ಮಾಡಿದ್ದಷ್ಟೆ. ಮಠದ ಸುತ್ತ ಅನೈತಿಕ ಚಟುವಟಿಕೆ, ಪ್ರಶ್ನೆ ಮಾಡಿದ್ದಕ್ಕೆ ಶ್ರೀಗಳ ಮೇಲೆ ಹಲ್ಲೆ. ಮಠದ ಆವರಣದ ಮೇದಾರ್ ಕುಟುಂಬ ಕಾರನ್ನ ನಿಲ್ಲಿಸಿತ್ತು. ರಾತ್ರಿ ವೇಳೆ ಕಾರನ್ನ ಹೊರತೆಗೆದುಕೊಳ್ಳುವ ಸಂದರ್ಭದಲ್ಲಿ ಮಠದ ಗೇಟ್ ತೆರೆಯುವ ವಿಚಾರವಾಗಿ ಮಠದ ಸೇವಕರೊಂದಿಗೆ ವಾಗ್ವಾದ ನಡೆದಿದೆ. ವಾದ ವಿವಾದ ತೀವ್ರಗೊಂಡು ಸ್ವಾಮೀಜಿಯವರೊಂದಿಗೆ ಸಹ ಮಾತಿನ ಚಕಮಕಿ ನಡೆದಿದೆ. ಅಲ್ಲದೆ ಮಠದ ಸುತ್ತ ಕಿಡಿಗೇಡಿಗಳು ಅನೈತಿಕ ಚಟುವಟಿಕೆ ನಡೆಸುತ್ತಿದ್ದಾರೆಂಬ ಪ್ರಶ್ನೆ ಶ್ರೀಗಳು ಮಾಡಿದ್ದಾರೆ. ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡು ಶ್ರೀಗಳ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ನೋಡಿ.
ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.